ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಅಗ್ನಿವೀರ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಮ್ಯಾಥ್ಸ್ ಸೆಕ್ಷನಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ 13th ಪೇಪರ್ ನೋಡುವ. ಇದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮೇಲೆ 13th ಕ್ಲಾಸ್ ಆಗಿದೆ. ಈಗ ಆಲ್ರೆಡಿ 12th ಕ್ಲಾಸ್ ಅಪ್ಲೋಡ್ ಆಗಿದೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮೇಲೆ. ಇನ್ನು ಯಾರೆಲ್ಲ ನೋಡಿಲ್ಲ ಪ್ಲೇ ಲಿಸ್ಟಲ್ಲಿದೆ, ಹೋಗಿ ನೋಡಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಟೆಲಿಗ್ರಾಮ್ ಚಾನಲ್ ಯಾರೆಲ್ಲ ಜಾಯ್ನ್ ಆಗಿಲ್ಲ, ಈ ವಿಡಿಯೋನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಜಾಯ್ನ್ ಆಗಿ. ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡುವ. ಈಗ ಆಲ್ರೆಡಿ ನಮ್ಮ ಚಾನಲಲ್ಲಿ ಅಗ್ನಿವೀರ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಆಲ್ ಸಬ್ಜೆಕ್ಟ್ಸ್ ಏನಿದೆ 4 ಸಬ್ಜೆಕ್ಟ್ಗೂ ಸಂಬಂಧಪಟ್ಟಂತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಪ್ಲೋಡ್ ಆಗ್ತಾ ಇದೆ, ಡೈಲಿ ಒಂದೊಂದು ಪೇಪರು. ಇನ್ನು ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ, 3 ಕ್ಲಾಸಸ್ ಏನೋ 4 ಕ್ಲಾಸಸ್ಸು. ಇನ್ನು ನೆಕ್ಸ್ಟ್ ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ 10 ಕ್ಲಾಸ್ನ ಅಪ್ಲೋಡ್ ಮಾಡಿದ್ದೀನಿ, ಓನ್ಲಿ ಚಾಪ್ಟರ್ ವೈಸ್ ಕ್ಲಾಸಸ್ ಆಗಿ. ಕ್ಲಾಸಲ್ಲಿ ಬರೀ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟ ಅಷ್ಟೇ ಕ್ವಶನ್ಗಳನ್ನು ನಾನು ಸಾಲ್ವ್ ಮಾಡಿದ್ದೀನಿ. ಇನ್ನೂ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ, ಪ್ಲೇ ಲಿಸ್ಟಲ್ಲಿದೆ. ಇನ್ನು ಅಗ್ನಿವೀರ್ ಎಕ್ಸಾಮ್ಗೆ ಏನಿದೆ ಇನ್ನು ಕೆಲವೇ ದಿನಗಳು ಬಾಕಿ ಇದೆ. ಇನ್ನು ನೆಕ್ಸ್ಟ್ ನಿಮಗೆ ಎಕ್ಸಾಮ್ ಡೇಟ್ ಫಿಕ್ಸ್ ಮಾಡಿ ಆಲ್ ಟಿಕೆಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಏನಿದೆ ಫಸ್ಟ್ನೇ ಕ್ವಶನ್ನು, 20 ಸಂಖ್ಯೆಗಳ ಸರಾಸರಿ 15 ಮತ್ತು ಮೊದಲ 5 ಸಂಖ್ಯೆಗಳ ಸರಾಸರಿ 12 ಆಗಿದ್ದರೆ ಉಳಿದವುಗಳ ಸರಾಸರಿ ಎಷ್ಟು ಅಂತ ಕೇಳಿದ್ದಾರೆ. ಏನಿದೆ ಸರಾಸರಿ ಮೇಲಿದೆ ಕ್ವಶನ್ನು. ಏನು ಹೇಳ್ತಿದ್ದಾರೆ, ಮೊದಲು 20 ಸಂಖ್ಯೆಗಳ ಸರಾಸರಿ ಎಷ್ಟು ಹೇಳ್ತಿದ್ದಾರೆ, 15 ಅಂತ ಹೇಳ್ತಿದ್ದಾರೆ. ಇನ್ನು ನೆಕ್ಸ್ಟ್ ಏನು ಹೇಳ್ತಿದ್ದಾರೆ, ಮೊದಲ 5 ಸಂಖ್ಯೆಗಳ ಸರಾಸರಿ 12 ಅಂತಲೂ ಕೂಡ ಹೇಳ್ತಿದ್ದಾರೆ. ಮೊದಲ 5 ಸಂಖ್ಯೆಗಳ ಸರಾಸರಿ 12. ಇನ್ನು ನೆಕ್ಸ್ಟ್ 15 × 20 ಅಂದರೆ ಎಷ್ಟಾಗುತ್ತೆ, 15 2 30, 1 0ಗೆ 0. ಇನ್ನು ನೆಕ್ಸ್ಟ್ ಈ ಕಡೆ 12 5 60 ಆಗುತ್ತೆ. ಓಕೆ, ಇಲ್ಲೇನಿದೆ, ಇದು ಒಟ್ಟು 15 ಸಂಖ್ಯೆಗಳ ಒಟ್ಟು ಸರಾಸರಿಯಾಗಿದೆ ಈ 300. ಇಲ್ಲೇನಿದೆ 15 ಸಂಖ್ಯೆಗಳಲ್ಲಿ ಮೊದಲ 5 ಸಂಖ್ಯೆಗಳ ಒಟ್ಟು ಸರಾಸರಿಯಾಗಿದೆ. ಹಾಗಾದರೆ ನಮ್ಗೆ ಅವ್ರು ಏನು ಕೇಳ್ತಿದ್ದಾರೆ, ಮೊದಲ 5 ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಕೊಟ್ಟು, ಇನ್ನು ನೆಕ್ಸ್ಟ್ ಉಳಿದವುಗಳು 15ರಲ್ಲಿ 5 ಮೈನಸ್ ಆದರೆ ಎಷ್ಟು ಉಳಿತು, 10 ಉಳಿತು. ಇನ್ನು 10 ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಕೇಳ್ತಿದ್ದಾರೆ. ಇವಾಗ ನಾವು ಈ 15 ಸಂಖ್ಯೆಗಳ ಒಟ್ಟು ಸರಾಸರಿಯಲ್ಲಿ ಈ 5 ಸಂಖ್ಯೆಗಳ ಒಟ್ಟು ಸರಾಸರಿಯನ್ನು ಮೈನಸ್ ಮಾಡಿದಾಗ ನಮಗೆ ಇನ್ನು ಉಳಿದ 10 ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಸಿಗುತ್ತೆ. ಈ 300ರಲ್ಲಿ ನಾವು 60ನ್ನು ಮೈನಸ್ ಮಾಡಿದರೆ ನಮ್ಗೆ ಏನು ಬರುತ್ತೆ, ಆನ್ಸರು 240. ಆನ್ಸರ್ ಇಸ್ 240. ಫಸ್ಟ್ ಆಪ್ಷನಲ್ಲಿದೆ. ಅರ್ಥ ಆಯಿತಾ? ನೆಕ್ಸ್ಟ್ ಎರಡನೇ ಕ್ವಶನ್ ಏನಿದೆ, ವಾರ್ಷಿಕವಾಗಿ 8% ದರದಲ್ಲಿ ಒಟ್ಟು 5 ವರ್ಷಗಳಿಗೆ ಸರಳ ಬಡ್ಡಿಯು 1200 ಆಗಿದ್ದರೆ ಮೂಲ ಮೊತ್ತವನ್ನು ತಿಳಿಸಿ ಅಂತ ಇದೆ. ಏನಿದೆ ಪ್ರಿನ್ಸಿಪಲ್ ಕೇಳ್ತಿದ್ದಾರೆ ಇಲ್ಲಿ. ಇದನ್ನು ನಾವು PTR/100 ಮೆಥಡಲ್ಲಿ ಮಾಡೋಣ. ಸಿಂಪಲ್ ಇಂಟ್ರೆಸ್ಟ್ ಎಷ್ಟಿದೆ, 1200 ಇದೆ. ಇನ್ನು ನೆಕ್ಸ್ಟು ಇಂಟು 100. ಇನ್ನು ಪರ್ಸೆಂಟೇಜ್ ಎಷ್ಟಿದೆ, ಬಡ್ಡಿಯ ದರ 8% ಇದೆ. ಟೈಮ್ ಎಷ್ಟು, ಕಾಲಾವಧಿ 5 ವರ್ಷ. ಇನ್ನು ನೆಕ್ಸ್ಟ್ ನಾವು ಇದನ್ನು ಸಿಂಪ್ಲಿಫಿಕೇಷನ್ ಮಾಡೋಣ. ಇವಾಗ 5 1 5, 5 2 10, ಇನ್ನು 2 ಉಳಿತು 20 ಆಯಿತು. 5 4 20, 1 0 0. ಇನ್ನು ನೆಕ್ಸ್ಟು 8ರಿಂದ ಕ್ಯಾನ್ಸಲ್ ಮಾಡೋಣ. 8 1 8, 8 3 24, 1 0. ಇನ್ನು ಉಳಿದಿದ್ದೇನು ನಮಗೆ ಫೈನಲ್ ಆಗಿ 30 × 100 ಉಳಿತು. 30 × 100 ಮಾಡಿದಾಗ ನಮ್ಗೆ ಏನು ಬರುತ್ತೆ, 3000. ಆನ್ಸರ್ ಇಸ್ 3000. ಯಾವ ಆಪ್ಷನಲ್ಲಿದೆ, 4th ಆಪ್ಷನಲ್ಲಿದೆ. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, 3rd ಕ್ವಶನ್ನು ಪರ್ಸೆಂಟೇಜ್ ಮೇಲಿದೆ. ಇದು ಪರ್ಸೆಂಟೇಜಲ್ಲಿ ಒಂದು ಟಾಪಿಕ್ ಆಗಿದೆ. ಇದು ಕೂಡ ಏನು ಹೇಳ್ತಿದ್ದಾರೆ, 43% ಆಫ್ 300 ಅಂತ ಹೇಳ್ತಿದ್ದಾರೆ. ಇನ್ನು ನೆಕ್ಸ್ಟು ಇಲ್ಲೂ ಕೂಡ 38% ಆಫ್ 300. ಇನ್ನು ನೆಕ್ಸ್ಟು ನಾವು ಸಿಂಪ್ಲಿಫಿಕೇಷನ್ ಮಾಡೋಣ. 2 0ಗೆ 2 0 ಕ್ಯಾನ್ಸಲ್ ಆಗುತ್ತೆ. ಇನ್ನು ನೆಕ್ಸ್ಟು 2 0 ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳಿದಿದ್ದೇನು, 43 × 3 ಉಳಿತು ಈ ಕಡೆ. ಇನ್ನು ನೆಕ್ಸ್ಟು ಈ ಕಡೆ ಎಷ್ಟು ಉಳಿತು, 38 × 3 ಉಳಿತು. ಇವಾಗ ನಾವು ಇದನ್ನು ಮೊದಲು ಇಂಟು ಮಾಡ್ಕೋಬೇಕಾಗುತ್ತೆ. 43 × 3. ಇನ್ನು ನೆಕ್ಸ್ಟು ಮೈನಸ್ಗೆ ಮೈನಸ್ ಇಡಬೇಕು, ಮೈನಸ್ ಇದೆ ಅಲ್ಲಿ. ಇನ್ನು ನೆಕ್ಸ್ಟು 38 × 3 ಮಾಡಬೇಕು. 43 × 3 ಏನಾಗುತ್ತೆ, 3 3 9, 3 4 12 ಆಗುತ್ತೆ. ಇನ್ನು ನೆಕ್ಸ್ಟ್ ಈ ಕಡೆ ಏನಾಗುತ್ತೆ, 3 8 24. ನೆಕ್ಸ್ಟು 3 3 9, 1 2 10 11 ಆಗುತ್ತೆ. ಇಲ್ಲಿ ಮೈನಸ್ ಇರೋದ್ರಿಂದ ನಾವು ಇದೆರಡರ ನಡುವೆ ಮೈನಸ್ ಇಡಬೇಕು. ಈ 129ಲ್ಲಿ 114ನ್ನು ಮೈನಸ್ ಮಾಡಿದಾಗ ನಮ್ಗೆ ಏನು ಬರುತ್ತೆ, ಆನ್ಸರು 15 ಬರುತ್ತೆ. ಆನ್ಸರ್ ಇಸ್ 15. 4th ಆಪ್ಷನಲ್ಲಿದೆ. ಓಕೆ, ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ನೀವು ಇಲ್ಲೇ ಕೂಡ ಕ್ವಶನ್ನಲ್ಲೂ ಕೂಡ ಸಿಂಪ್ಲಿಫಿಕೇಷನ್ ಮಾಡಿ ನೆಕ್ಸ್ಟ್ ಈ ಮೇಲೆ ಸೆಕೆಂಡ್ ಸ್ಟೆಪ್ಪಿಗೆ ಬರ್ಬೋದು. ಯಾವ ಥರ ಅಂದರೆ, ಇಲ್ಲೇನಿದೆ, ಇಲ್ಲೂ 300 ಇದೆ, ಇಲ್ಲೂ 300 ಇದೆ. ಹಾಗಾಗಿ ಈ 2 0ಗೆ ಈ 2 0 ಕ್ಯಾನ್ಸಲ್ ಆಗುತ್ತೆ. ಇನ್ನು ನೆಕ್ಸ್ಟು ಈ ಕಡೆನೂ ಪರ್ಸೆಂಟೇಜ್ ಇದೆ, ಈ ಕಡೆನೂ ಪರ್ಸೆಂಟೇಜ್ ಇದೆ. ಇಲ್ಲೂ ಕೂಡ ಪರ್ಸೆಂಟೇಜ್ ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳಿದಿದ್ದೇನು, ಈ ಕಡೆ 43 × 3 ಉಳಿತು, ಈ ಕಡೆ 38 × 3 ಉಳಿತು.
ನಡುವೆ ಮೈನಸ್ ಚಿಹ್ನೆ ಇರೋದ್ರಿಂದ ನೀವು 43 ಇಂಟು 3 ಹಾಕ್ಕೊಂಡು ಮತ್ತೆ ನೆಕ್ಸ್ಟ್ ನಡುವೆ ಮೈನಸ್ ಚಿಹ್ನೆ ಇರೋದ್ರಿಂದ ಮೈನಸ್ ಇಟ್ಕೊಂಡು ನೆಕ್ಸ್ಟ್ 38 ಇಂಟು 3 ಮಾಡಬೇಕು. ನೆಕ್ಸ್ಟು 43 ಇಂಟು 3 ಮಾಡಿದಾಗ ನಿಮಗೆ 129 ಬರುತ್ತೆ. ಇನ್ನು 38 ಇಂಟು 3 ಮಾಡಿದಾಗ ನಿಮಗೆ 114 ಬರುತ್ತೆ. ಇನ್ನು ನೆಕ್ಸ್ಟ್ ನೀವು ಮೈನಸ್ ಇರೋದ್ರಿಂದ ಈ 129ಅಲ್ಲಿ 114ಅನ್ನು ಮೈನಸ್ ಮಾಡಿದಾಗ ನಿಮಗೆ 15 ಬರುತ್ತೆ ಆನ್ಸರ್. ಓಕೆ, ನೀವು ಎಕ್ಸಾಮಲ್ಲೆಲ್ಲ ಈ ಥರ ಫುಲ್ ಟೂ ಸ್ಟೆಪ್ಪಲ್ಲಿ ಮಾಡೋಕ್ಕೆ ಹೋಗಬೇಡಿ. ಏನಿದ್ರು ಡೈರೆಕ್ಟ್ ಇಲ್ಲಿ ಕ್ವಶನಲ್ಲೇ ನೀವು ಇಲ್ಲೆಲ್ಲನೂ ಸಾಲ್ವ್ ಮಾಡಿಕೊಂಡು ಡೈರೆಕ್ಟ್ ಸೆಕೆಂಡ್ ಸ್ಟೆಪ್ಪಿಗೆ ಬಂದುಬಿಡಿ. ನಾನು ಹೇಳಿದ್ದೀನಿ ಯಾವ ಥರ ನಿಮಗೆ ಈ ಕ್ವಶನಲ್ಲೇ ಸ್ಟೆಪ್ 1 ಕ್ಲಿಯರ್ ಮಾಡ್ಕೋಬೇಕಂತ. ಇಲ್ಲಿ 300 ಇದೆ, ಇಲ್ಲಿ 300 ಇದೆ, ಹಾಗಾಗಿ 2 0ನ ಕ್ಯಾನ್ಸಲ್ ಮಾಡ್ಕೊಂಬಿಡಿ. ಇಲ್ಲೂ ಪರ್ಸೆಂಟೇಜ್ ಇದೆ, ಅಲ್ಲೂ ಪರ್ಸೆಂಟೇಜ್ ಇದೆ, ಹಾಗಾಗಿ 2 ಪರ್ಸೆಂಟೇಜ್ ಕ್ಯಾನ್ಸಲ್ ಆಗುತ್ತೆ. ಇನ್ನು ನೆಕ್ಸ್ಟ್ ಉಳಿದಿದ್ದನ್ನಷ್ಟನ್ನು ಇಂಟು ಮಾಡಿಕೊಂಡು ಮೈನಸ್ ಮಾಡಿದ್ರೆ ನಿಮಗೆ ಫೈನಲ್ ಆಗಿ ಆನ್ಸರ್ ಬರುತ್ತೆ. ಇನ್ನು ನೆಕ್ಸ್ಟ್ 4th ಕ್ವಶನ್ ಏನಿದೆ, 40 ಕಾರ್ಮಿಕರು 100 ಮೀಟರ್ ಉದ್ದದ ರೈಲನ್ನು 50 ದಿನಗಳಲ್ಲಿ ದುರಸ್ತಿ ಮಾಡಬಹುದು. ಹಾಗಾದರೆ ಎಷ್ಟು ಜನರು 40 ದಿನಗಳಲ್ಲಿ ಕೆಲಸವನ್ನು ಪೂರ್ಣಗೊಳಿಸುತ್ತಾರೆ ಅಂತ ಕೇಳಿದ್ದಾರೆ. ಓಕೆ, ಏನಿದೆ ಟೈಮ್ ಆ್ಯಂಡ್ ವರ್ಕ್ ಮೇಲಿದೆ ಕ್ವಶನ್ನು. ಎಷ್ಟು ಕಾರ್ಮಿಕರು? 40 ಕಾರ್ಮಿಕರು ಎಷ್ಟು ದಿನಗಳಲ್ಲಿ? 50 ದಿನಗಳಲ್ಲಿ. ಇನ್ನು ನೆಕ್ಸ್ಟ್ ನಮಗೇನು ಕೇಳ್ತಿದ್ದಾರೆ, ಎಷ್ಟು ಜನರು 40 ದಿನಗಳಲ್ಲಿ ಕೆಲಸವನ್ನು ಪೂರ್ಣಗೊಳಿಸುತ್ತಾರೆ ಅಂತ ಕೇಳ್ತಿದ್ದಾರೆ. ಇನ್ನು ನೆಕ್ಸ್ಟು ಸಿಂಪ್ಲಿಫಿಕೇಷನ್ ಮಾಡೋಣ. ಈ 40ಕ್ಕೆ 40 ಕ್ಯಾನ್ಸಲ್ ಆಗುತ್ತೆ, ಇನ್ನು ಉಳಿದಿದ್ದೇನೋ 50. ಆನ್ಸರ್ ಈಸ್ 50. ಏನಿದೆ 50 ಜನರು ಏನಿದ್ದಾರೆ 40 ದಿನಗಳಲ್ಲಿ ಕೆಲಸವನ್ನು ಪೂರ್ಣಗೊಳಿಸುತ್ತಾರೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ 5th ಕ್ವಶನ್ನು, 400ರಲ್ಲಿ 25% ಎಷ್ಟು ಅಂತ ಕೇಳಿದ್ದಾರೆ. ಏನಿದೆ ಕ್ವಶನ್ನು, 25% ಆಫ್ 400 ಅಂತ ಇದೆ. 25% ಆಫ್ 400. ಇನ್ನು ನೆಕ್ಸ್ಟು ಸಿಂಪ್ಲಿಫಿಕೇಷನ್ ಮಾಡೋಣ. ಇದೆರಡು 0ಗೆ ಇದೆರಡು 0 ಕ್ಯಾನ್ಸಲ್ ಆಗುತ್ತೆ. ಇನ್ನು ಉಳಿದಿದ್ದೇನು 25 ಇಂಟು 4 ಉಳಿತು. 25 ಇಂಟು 4 ಮಾಡಿದ್ರೆ ನಮ್ಗೆ ಏನು ಬರುತ್ತೆ ಆನ್ಸರು? 100. ಆನ್ಸರ್ ಈಸ್ 100. ಯಾವ ಆಪ್ಷನಲ್ಲಿದೆ? 4th ಆಪ್ಷನಲ್ಲಿದೆ. ಅರ್ಥ ಆಯಿತಾ? ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ 6th ಕ್ವಶನ್ನು, ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಮೇಲಿದೆ. ಅನುಪಾತ ಮತ್ತು ಸಮಾನುಪಾತ. ಎಕ್ಸ್ ವೈ ಇದೆ. ಇಲ್ಲಿ ಎಕ್ಸ್ದು ಎಷ್ಟಿದೆ? ರೇಷಿಯೋ 1 ಇದೆ. ವೈದು ಎಷ್ಟಿದೆ? 5 ಇದೆ. ಇನ್ನು ನೆಕ್ಸ್ಟ್ ನಮಗೇನು ಕೇಳ್ತಿದ್ದಾರೆ ಕ್ವಶನ್ನ, ಎಕ್ಸ್ ಬ್ರಾಕೆಟ್ ಎಕ್ಸ್ ಪ್ಲಸ್ ವೈ ಏನಾಗುತ್ತೆ ಅಂತ ಕೇಳ್ತಿದ್ದಾರೆ. ಎಕ್ಸ್ ಅಂದರೆ ಎಷ್ಟಿದೆ ರೇಷೋದಲ್ಲಿ? 1 ಇದೆ. 1ಗೆ 1 ಇಡೋಣ. ಇನ್ನು ನೆಕ್ಸ್ಟು ಎಕ್ಸ್ ಪ್ಲಸ್ ವೈ ಎಷ್ಟಾಗುತ್ತೆ? ಎಕ್ಸ್ ಪ್ಲಸ್ ವೈ ಅಂದರೆ ಎಷ್ಟಿದೆ? ಎಕ್ಸ್ ಅಂದರೆ 1 ಇದೆ, ವೈ ಅಂದರೆ 5 ಇದೆ. ಎಕ್ಸ್ ಪ್ಲಸ್ ವೈ ಅಂದರೆ ಎಷ್ಟಾಗುತ್ತೆ? 1 + 5 6 ಆಗುತ್ತೆ. ಆನ್ಸರ್ ಈಸ್ 1:6. ಯಾವ ಆಪ್ಷನಲ್ಲಿದೆ? ಫಸ್ಟ್ ಆಪ್ಷನಲ್ಲಿದೆ. ಇನ್ನು ನೆಕ್ಸ್ಟ್ 7th ಕ್ವಶನ್ ಏನಿದೆ, 91 ಪಡೆಯಲು 13 ಎಷ್ಟು ಬಾರಿ ಗುಣಿಸಬೇಕಂತ ಕೇಳಿದ್ದಾರೆ. 13 ಎಷ್ಟು ಬಾರಿ ಗುಣಿಸಿದರೆ ನಿಮಗೆ 91 ಬರುತ್ತೆ? 13 7 ಎಷ್ಟಾಗುತ್ತೆ? 91. ಎಷ್ಟಿದೆ? ಏನಾಗುತ್ತೆ ಆನ್ಸರು? 13 7 ಬಾರಿ ಗುಣಿಸಿದರೆ ನಮಗೆ 91 ಬರುತ್ತೆ. ಆನ್ಸರ್ ಈಸ್ 7. ಓಕೆ, ನೆಕ್ಸ್ಟ್ 8ನೇ ಕ್ವಶನ್ ಏನಿದೆ, 4ರ ಮೊದಲ 5 ಗುಣಾಕಾರಗಳ ಸರಾಸರಿ ಎಷ್ಟು ಅಂತ ಕೇಳ್ತಿದ್ದಾರೆ. 4ರ ಮೊದಲ 5 ಗುಣಾಕಾರಗಳು ಯಾವ್ಯಾವಾಗುತ್ತೆ? 4 8 12 16 20. ಏನಿದೆ ಈ 5 ಸಂಖ್ಯೆಗಳು ಏನಿದೆ 4ರ ಮೊದಲು 5 ಗುಣಾಕಾರಗಳಾಗಿವೆ. ಓಕೆ, ಅವ್ರು ಸರಾಸರಿ ಕೇಳ್ತಿರೋದ್ರಿಂದ ನಾವು ಸರಾಸರಿ ಬೇಕು ಅಂದರೆ ಏನು ಮಾಡಬೇಕು? ಈ ಎಲ್ಲ ನಂಬರ್ಸ್ನ ನಾವು ಪ್ಲಸ್ ಮಾಡಬೇಕು. ಇನ್ನು ನೆಕ್ಸ್ಟ್ ಎಷ್ಟು ನಂಬರ್ ಇದೆ ಅದರಿಂದ ನಾವು ಡಿವೈಡ್ ಮಾಡಬೇಕಾಗುತ್ತೆ. ಈ ಎಲ್ಲ ನಂಬರ್ನೂ ನಾವು ಪ್ಲಸ್ ಮಾಡಿದಾಗ ಏನು ಬರುತ್ತೆ? 60 ಬರುತ್ತೆ, 60. ಇನ್ನು ನೆಕ್ಸ್ಟ್ ಎಷ್ಟು ನಂಬರ್ ಇದೆ? ಈ ಎಲ್ಲ ನಂಬರು 5 ನಂಬರ್ ಅಂತ ಅವರೇ ಹೇಳಿದ್ದಾರೆ, ಮೊದಲ 5 ಗುಣಾಕಾರಗಳು ಅಂತ. ಹಾಗಾಗಿ ನಾವು ಈ 5ರಿಂದ ಈ 60ಅನ್ನು ಡಿವೈಡ್ ಮಾಡಬೇಕು, ಆವಾಗ ನಮಗೆ ಸರಾಸರಿ ಸಿಗುತ್ತೆ. 5 / 60 ಅಂದರೆ ಎಷ್ಟಾಗುತ್ತೆ? 5 1 5 12 60. ಆನ್ಸರ್ ಈಸ್ 12. 4ರ ಮೊದಲ 5 ಗುಣಾಕಾರಗಳ ಸರಾಸರಿ ಎಷ್ಟು? 12. ಇನ್ನು ನೆಕ್ಸ್ಟ್ 9th ಕ್ವಶನ್ ಏನಿದೆ, ಕ್ವಶನ್ನ ಇದನ್ನ ಹಾಕೋಣ ನಾವು ಮೊದಲು. 7 / 1 + 7 / 2 + 7 / 4 ಅಂತ ಇದೆ. ಇನ್ನು ನೆಕ್ಸ್ಟು ಛೇದದಲ್ಲಿ ಎಲ್ಲನೂ ಕೂಡ 7 ಇರೋದ್ರಿಂದ ನಾವು 7ಗೆ 7 ಇಟ್ಕೋಬೇಕಾಗುತ್ತೆ. 7 ಬರುತ್ತೆ ಇಲ್ಲಿ. ಇನ್ನು ನೆಕ್ಸ್ಟು ಮೇಲೆ ಎಲ್ಲನೂ ಕೂಡ ಚಿಹ್ನೆ ಪ್ಲಸ್ ಇರೋದ್ರಿಂದ ಇಲ್ಲಿ ಮೇಲಿರೋ ಅಂಶಗಳನ್ನು ಎಲ್ಲನೂ ನಾವು ಪ್ಲಸ್ ಮಾಡೋಣ. 1 + 2 ಎಷ್ಟಾಗುತ್ತೆ? 3 ಆಗುತ್ತೆ. 3 + 4 ಎಷ್ಟಾಗುತ್ತೆ? 7 ಆಗುತ್ತೆ. ಈಗೇನು ಬಂತು ನಮಗೆ? 7/7 ಬಂತು. 7/7ನ ನಾವು 7 1 ಅಂತ ಕ್ಯಾನ್ಸಲ್ ಮಾಡಿದರೆ ನಮ್ಗೆ ಏನು ಉಳಿಯುತ್ತೆ? ಫೈನಲಾಗಿ 1 ಅಷ್ಟೇ ಉಳಿಯುತ್ತೆ.
ಆನ್ಸರ್ ಈಸ್ 1. ಯಾವ ಆಪ್ಷನಲ್ಲಿದೆ? 4th ಆಪ್ಷನಲ್ಲಿದೆ. ಇನ್ನು ನೆಕ್ಸ್ಟ್ 10th ಕ್ವಶನ್ ಏನಿದೆ, ವಸ್ತುವಿನ ಬೆಲೆ 1590 ಆಗಿದ್ದು ಅದನ್ನು 30% ಲಾಭದಲ್ಲಿ ಮಾರಾಟ ಮಾಡಿದರೆ ಮಾರಾಟದ ಬೆಲೆಯ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೆಲ್ಲಿಂಗ್ ಪ್ರೈಸ್ ಕೇಳ್ತಿದ್ದಾರೆ. ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಮೇಲಿದೆ ಕ್ವಶನ್ನು. ಏನಿದೆ, ಕಾಸ್ಟ್ ಪ್ರೈಸ್ ಎಷ್ಟಿದೆ? ಕಾಸ್ಟ್ ಪ್ರೈಸ್ ಯಾವತ್ತು 100 ಇರುತ್ತೆ. 100ಗೆ ಫೈಂಡ್ ಔಟ್ ಮಾಡೋಣ. ಹಾಗಾಗಿ ಎಷ್ಟಿದೆ? 100 ಅಂದರೆ 1590 ಅಂತ ಹೇಳ್ತಿದ್ದಾರೆ. ಇನ್ನು ನೆಕ್ಸ್ಟ್ 30% ಲಾಭದಲ್ಲಿ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಎಷ್ಟಾಗುತ್ತೆ? 30% ಲಾಭ ಅಂದರೆ 130 ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ರಾಸ್ ಮಲ್ಟಿಫಿಕೇಷನ್ ಏನಿದೆ, ಈ ಕ್ವಶನ್ನ ನೀವು ಕ್ರಾಸ್ ಮಲ್ಟಿಫಿಕೇಷನ್ ಮಾಡಿ ಎಷ್ಟು ಬರುತ್ತೆ ಆನ್ಸರ್ ಅನ್ನೋದನ್ನ ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಓಕೆ. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, ಏನ ಮೊದಲು 20% ಹೆಚ್ಚಿಸಲಾಯಿತು, ನಂತರ 30% ಕಡಿಮೆ ಮಾಡಲಾಯಿತು, ಅಂತಿಮ ಮೌಲ್ಯ ಎಷ್ಟು ಅಂತ ಕೇಳಿದ್ದಾರೆ. ಏನಿದೆ, ಎಷ್ಟಿದೆ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ, ಹಾಗಾಗಿ ನಾವು ಅದನ್ನು 100ಗೆ ಫೈಂಡ್ ಔಟ್ ಮಾಡೋಣ. ಅಲ್ಲಿ ಕ್ವಶನಲ್ಲಿ ಯಾವುದೇ ಥರದ ಪರ್ಟಿಕ್ಯುಲರ್ ಪ್ರೈಸ್ ನಂಬರ್ ಏನು ಕೊಟ್ಟಿಲ್ಲ, ಜಸ್ಟ್ ಕ್ವಶನ್ ಅಷ್ಟೇ ಈ ಥರ ಕೊಟ್ಟಿದ್ದಾರೆ ಅಂತ ಅಂದರೆ ನೀವು ಅದನ್ನು ಯಾವುದೇ ಇರಲಿ, ನಮಗೆ ಅದರದ್ದು ವ್ಯಾಲ್ಯೂ, ಅದರದ್ದು ಅಮೌಂಟ್, ಅದ್ರದ್ದು ಪ್ರೈಸ್ ಗೊತ್ತಿಲ್ಲ ಅಂದರೆ ನೀವು 100ಗೆ ಫೈಂಡ್ ಔಟ್ ಮಾಡ್ಕೊಳ್ಳಿ. ನಿಮಗೆ ಪ್ರಾಬ್ಲಮ್ ಬಿಡ್ಸೋಕ್ಕೆ ಈಸಿ ಆಗುತ್ತೆ. ಇನ್ನು ನೆಕ್ಸ್ಟ್ ಏನು ಹೇಳ್ತಿದ್ದಾರೆ, ಮೊದಲು 20% ಹೆಚ್ಚಿಸಲಾಯಿತು ಅಂತ. ಹಾಗಾದರೆ ಎಷ್ಟಾಗುತ್ತೆ? 20% ಹೆಚ್ಚಿಸಲಾಗುತ್ತೆ ಅಂದರೆ 120 ಆಗುತ್ತೆ. 120. ಇನ್ನು ನೆಕ್ಸ್ಟ್ ಏನು ಹೇಳ್ತಿದ್ದಾರೆ, 30% ಕಡಿಮೆ ಮಾಡಲಾಯಿತು ಅಂತ ಹೇಳ್ತಿದ್ದಾರೆ. ಅವರು 30% ಕಡಿಮೆ ಮಾಡೋದು ಯಾವುದಕ್ಕೆ? ಈ 100ಕ್ಕಲ್ಲ ಕಡಿಮೆ ಮಾಡೋದು, ಅವರು ಈ 120ಕ್ಕೆ ಕಡಿಮೆ ಮಾಡೋದು. ಹಾಗಾದರೆ ಈ 120ರಲ್ಲಿ 30% ಎಷ್ಟಾಗುತ್ತೆ? ಹಾಗಾದರೆ ಈ 120ರಲ್ಲಿ 30% ಅಂದರೆ ಎಷ್ಟಾಗುತ್ತೆ? ನಾನು ಹೇಳ್ಕೊಟ್ಟಿದ್ದೀನಿ, ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡಬೇಕು ಅಂದರೆ ನೀವು 0 ಕ್ಯಾನ್ಸಲ್ ಮೆಥಡ್ ಯೂಸ್ ಮಾಡಿ ಅಂತ. ಇವಾಗ ನಾವು ಈ 120ರಲ್ಲಿ 10 ಕ್ಯಾನ್ಸಲ್ ಮಾಡಿದರೆ ಎಷ್ಟು ಪರ್ಸೆಂಟು? 10% ಆಗುತ್ತೆ. ಈ 12 ಅಂದರೆ 10%, ನಮಗೆ ಬೇಕಾಗಿರೋದು 30%. ಹಾಗಾಗಿ ಈ 12ನ್ನು ನಾವು ಇಂಟು 3 ಮಾಡಬೇಕಾಗುತ್ತೆ. 12 3 ಎಷ್ಟಾಗುತ್ತೆ? 36 ಆಗುತ್ತೆ. 36. ಈಗ ನಾವು ಈ 120ರಲ್ಲಿ 36ನ್ನು ಮೈನಸ್ ಮಾಡಿದಾಗ ನಮ್ಗೆ ಏನು ಬರುತ್ತೆ? 84 ಬರುತ್ತೆ. ಓಕೆ. ಎಷ್ಟು ಬಂತು ಫೈನಲ್ ಆಗಿ? ಮೊದಲು ಎಷ್ಟಿತ್ತು? 100 ಇತ್ತು. ಇವಾಗ ಫೈನಲ್ ಆಗಿ ಎಷ್ಟು ಬಂದಿದೆ? 20% ಹೆಚ್ಚಿಸಿ ನಂತರ 30% ಕಡಿಮೆ ಮಾಡಿದ ನಂತರ 84ಕ್ಕೆ ಬಂದು ನಿಂತಿದೆ. ಇದು ನಿಮ್ಗೆ ಏನಿದೆ, ಈ 84 ಫೈನಲ್ ಅಂತಿಮ ಮೌಲ್ಯ ಆಗಿರುತ್ತೆ. ಆನ್ಸರ್ ಇಸ್ 84%. ಇನ್ನು ನೆಕ್ಸ್ಟ್ ಕ್ವಶನ್ ಏನಿದೆ, ಪೆಟ್ರೋಲ್ನ ಬೆಲೆ 25% ಹೆಚ್ಚಾದರೆ ಒಟ್ಟು ಖರ್ಚು ಬದಲಾಗದಂತೆ ಬಳಕೆಯನ್ನು ಎಷ್ಟು ಶೇಕಡ ಕಡಿಮೆ ಮಾಡಬೇಕು ಅಂತ ಕೇಳಿದ್ದಾರೆ. ಪೆಟ್ರೋಲ್ನ ಬೆಲೆ ಎಷ್ಟು ಹೆಚ್ಚಾಗಿದೆ? 25% ಅಂತೆ. ಹಾಗಾದರೆ 25% ಹೆಚ್ಚಳ ಅಂದರೆ ಎಷ್ಟಾಗುತ್ತೆ? 125 ಆಗುತ್ತೆ. ಓಕೆ. ಇನ್ನು ನೆಕ್ಸ್ಟು ಎಷ್ಟು ಹೆಚ್ಚಿಗೆ ಆಗಿರೋದು? 25% ಹೆಚ್ಚಿಗೆ ಆಗಿರೋದು. ಅವರು ಪರ್ಸೆಂಟೇಜ್ ಕೇಳ್ತಿರೋದ್ರಿಂದ ಇಂಟು 100 ಮಾಡಬೇಕು. ಇನ್ನು ನೆಕ್ಸ್ಟು 25 ಒಂದಲೇ 25 5ಲೇ 125 ಆಗುತ್ತೆ. ಇನ್ನು 5 ಒಂದಲೇ 5 2ಲೇ 10 1 0 0. ಆನ್ಸರ್ ಇಸ್ 20%. ಅವ್ರೇನಿದೆ 20% ನಾವು ಬಳಕೆ ಮಾಡಿದರೆ ಯಾವುದೇ ಥರದ ಖರ್ಚಿನಲ್ಲಿ ಬದಲಾವಣೆ ಆಗುವುದಿಲ್ಲ. ಇನ್ನು ನೆಕ್ಸ್ಟ್ 13th ಕ್ವಶನ್ ಏನಿದೆ, ಸಿಂಪ್ಲಿಫಿಕೇಷನ್ ಮೇಲಿದೆ. 20 / 4 × 5 + 30 -10 ಅಂತ ಇದೆ. -10 30 -10 ಅಂತ ಇದೆ. ನಾವು ಬೋರ್ಡ್ ಮಾಸ್ ರೂಲ್ ಪ್ರಕಾರ ಬಿಡಿಸ್ತಾ ಹೋದರೆ ಇಲ್ಲಿ ಯಾವುದೇ ಥರ ಬ್ರಾಕೆಟ್ಸ್ ಇಲ್ಲ. ಹಾಗಾಗಿ ನಾವು ಡೈರೆಕ್ಟಾಗಿ ಡಿವೈಡೆಡ್ ಬೈ 4 ಒಂದಲೇ 4 5ಲೇ 20 ಆಗುತ್ತೆ. ಇನ್ನು ನೆಕ್ಸ್ಟು ಇಂಟು 5 +ಗೆ + 30 -10. ಇನ್ನು ನೆಕ್ಸ್ಟ್ ಏನಿದೆ, ಇಂಟು ಪ್ಲಸ್ ಮೈನಸ್ ಇದೆ. ಇನ್ನು ನೆಕ್ಸ್ಟ್ ಇಂಟು ಮಾಡ್ಬೇಕು ನಾವು. 5 5ಲೇ ಎಷ್ಟಾಗುತ್ತೆ? 25 ಆಗುತ್ತೆ. ಇನ್ನು ನೆಕ್ಸ್ಟು +ಗೆ + 30 -10. ಇನ್ನು ನೆಕ್ಸ್ಟು ಪ್ಲಸ್ ಮತ್ತು ಮೈನಸ್ ಇದ್ದಾಗ ನಾವೇನು ಮಾಡಬೇಕು? ಪ್ಲಸ್ ಮಾಡಬೇಕು. 25 + 30 ಎಷ್ಟಾಗುತ್ತೆ? 55 ಆಗುತ್ತೆ. 55ರಲ್ಲಿ ನಾವು 10 ಮೈನಸ್ ಮಾಡಿದಾಗ ನಮ್ಗೆ ಏನು ಬರುತ್ತೆ ಆನ್ಸರು? 45. ಆನ್ಸರ್ ಈಸ್ 45. ಯಾವ ಆಪ್ಷನಲ್ಲಿದೆ? ಫಸ್ಟ್ ಆಪ್ಷನಲ್ಲಿದೆ. ಓಕೆ. ಇನ್ನು ನೆಕ್ಸ್ಟ್ ಲಾಸ್ಟ್ ಫೈನಲ್ 15th ಕ್ವಶನ್ ಏನಿದೆ, ಸಂಗೀತ ಶಾಲೆಯಲ್ಲಿ 70% ವಿದ್ಯಾರ್ಥಿಗಳು ಹುಡುಗರು ಮತ್ತು ಹುಡುಗಿಯರ ಸಂಖ್ಯೆ 255 ಆಗಿದ್ದರೆ ಹುಡುಗರ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಓಕೆ. ಹೇಗೆ ಮಾಡೋದು? ಪರ್ಸೆಂಟೇಜ್ ಮೇಲಿದೆ ಕ್ವಶನ್ನು. ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಇದ್ದಾರೆ. ಬಾಯ್ಸ್ ಎಷ್ಟು ಅಂತ ಹೇಳ್ತಿದ್ದಾರೆ? ಎಷ್ಟು ಪರ್ಸೆಂಟೇಜ್ ಇದ್ದಾರೆ? 17% ಅಂತ ಹೇಳ್ತಿದ್ದಾರೆ. ಬಾಯ್ಸ್ 70% ಇದ್ದರೆ ಗರ್ಲ್ಸ್ ಎಷ್ಟಿರ್ತಾರೆ? 30% ಗರ್ಲ್ಸ್ ಇರ್ತಾರೆ.
ಇನ್ನು ನೆಕ್ಸ್ಟು 0ಗೆ 0 ಕ್ಯಾನ್ಸಲ್ ಮಾಡೋಣ ನಾವು. ಇನ್ನು ನೆಕ್ಸ್ಟ್ ಉಳಿದಿದ್ದೇನು 7:3 ಉಳೀತು ನಮಗೆ ರೇಷೋ ಬಾಯ್ಸ್ದು ಗರ್ಲ್ಸ್ದು. ಇನ್ನು ನೆಕ್ಸ್ಟ್ ಯಾರ ಸಂಖ್ಯೆ ಕೊಟ್ಟಿದ್ದಾರೆ, ಹುಡುಗಿರ ಸಂಖ್ಯೆ ಕೊಟ್ಟಿದ್ದಾರೆ. ಹುಡುಗಿರು ಎಷ್ಟಿದ್ದಾರಂತೆ 255 ಇದ್ದಾರಂತೆ. ಇನ್ನು ನೆಕ್ಸ್ಟ್ ಹುಡುಗರು ಎಷ್ಟಿದ್ದಾರೆ ನಮಗೆ ಕಂಡಿಡಿಯ ಕೇಳಿದ್ದಾರೆ. ರೇಷೋದಲ್ಲಿ ಹುಡುಗಿರದ್ದು ಎಷ್ಟಿದೆ 3 ಇದೆ. 3 ಅಂದರೆ ಎಷ್ಟಂತ ಹೇಳ್ತಿದ್ದಾರೆ 255 ಅಂತ ಹೇಳ್ತಿದ್ದಾರೆ. ಇನ್ನು ನೆಕ್ಸ್ಟ್ ನಮಗೆ ಯಾರ್ದು ಕಂಡಿಡಿಯ ಕೇಳಿದ್ದಾರೆ ಬಾಯ್ಸ್ದು ಎಷ್ಟಿದೆ ರೇಷೋದಲ್ಲಿ 7 ಇದೆ. ಇಲ್ಲಿ ಗರ್ಲ್ಸಲ್ಲಿ 3 255 ಅಂದರೆ ಏನಾಗಿದೆ ಇಲ್ಲಿ ಇಂಟು 75 ಆಗಿದೆ. ಇಲ್ಲೂ ಕೂಡ ನಾವು ಇಂಟು 75 ಮಾಡಿದರೆ ನಮ್ಗೆ ಏನು ಬರುತ್ತೆ 7 ಇಂಟು 75 ಮಾಡಿದರೆ 525 ಬರುತ್ತೆ. ಆನ್ಸರ್ ಇಸ್ 525 ಬಾಯ್ಸ್. ಹುಡುಗಿರು ಎಷ್ಟಿದ್ದಾರೆ ಸ್ಕೂಲಲ್ಲಿ 255 ಇದ್ದರೆ ಹುಡುಗರು 525 ಜನ ಇದ್ದಾರೆ. ಓಕೆ ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ. ಇಲ್ಲಿಗೆ ಈ ಕ್ಲಾಸ್ ಎಂಡ್ ಆಯಿತು. ಯಾರೆಲ್ಲ ಕೊನೆವರೆಗೂ ಕ್ಲಾಸ್ ಕೇಳಿದ್ದೀರಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ. ಟೆಲಿಗ್ರಾಮ್ ಚಾನಲ್ನ ಯಾರೆಲ್ಲ ಜಾಯ್ನ್ ಆಗಿಲ್ಲ ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ಜಾಯ್ನ್ ಆಗಿ. ನಿಮ್ಗೇನಿದೆ ಈ ಕ್ವಶನ್ PDF ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜಲ್ಲಿ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ. ನಾವು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಆಲ್ರೆಡಿ ಈ ಕ್ವಶನ್ ಪೇಪರ್ನ ಸೆಂಡ್ ಮಾಡಿದ್ದೀವಿ. ಇನ್ನೂ ಯಾರೆಲ್ಲ ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ ಈ ಕ್ವಶನ್ ಪೇಪರ್ನ ನೀವು ಅಲ್ಲಿ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.